ಕರ್ನಾಟಕದ ನಂಬರ್ 1 PU ಕಾಲೇಜ್ ಎಕ್ಸೆಲ್ PU ಕಾಲೇಜ್ ಗುರುವಾಯನಕೆರೆ. ಅಶ್ಲೀಲ ಕಾಮೆಂಟ್ಗಳ ವಿರುದ್ಧ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಸಮರ ಸಾರಿದ್ದಾರೆ. ಅಶ್ಲೀಲ ಕಾಮೆಂಟ್ಗಳ ವಿರುದ್ಧ ಸೌತ್ ಸೈಬರ್ ಕ್ರೈಮ್ ಠಾಣೆಯ ಮೆಟ್ಟಿಲೇರಿದ್ದಾರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ. 15 ಇನ್ಸ್ಟಾ ಐಡಿಗಳ ವಿರುದ್ಧ ದರ್ಶನ್ ಪತ್ನಿ ದೂರನ್ನ ಕೊಟ್ಟಿದ್ದಾರೆ. 150ಕ್ಕೂ ಹೆಚ್ಚು ಕಾಮೆಂಟ್ಗಳ ವಿರುದ್ಧ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಆವತ್ತು ನಟಿ ರಮ್ಯಾ ಅವರು ಸಮರವನ್ನ ಸಾರಿದ್ರು. ದರ್ಶನ್ ಅಭಿಮಾನಿಗಳ ವಿರುದ್ಧ ಯಾರು ಅಶ್ಲೀಲವಾಗಿ ತಮಗೆ ಮೆಸೇಜ್ ಮಾಡಿದ್ರು, ತಮ್ಮ ಬಗ್ಗೆ ಕಾಮೆಂಟ್ ಮಾಡಿದ್ರು, ಅಂಥವರ ವಿರುದ್ಧ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು. ಪೊಲೀಸರು ಅವರ ವಿರುದ್ಧ ಆಕ್ಷನ್ ಕೂಡ ತೆಗೆದುಕೊಂಡಿದ್ರು. ಈಗ ವಿಜಯಲಕ್ಷ್ಮಿ ಅವರ ಸರದಿ. ಈ ಫ್ಯಾನ್ ವಾರ್ ಶುರುವಾಯ್ತಲ್ಲ, ಕಿಚ್ಚನ ಮಾತಿನಿಂದ ಹೊತ್ತಿದಂತಹ ಕಿಚ್ಚು, ಅದಾದ ನಂತರ ವಿಜಯಲಕ್ಷ್ಮಿ ಅವರಿಂದ ಬಂದಂತಹ ಕೌಂಟರ್, ಅದಾದ ಬಳಿಕ ಸೋಷಿಯಲ್ ಮೀಡಿಯಾದಲ್ಲಿ ಶುರುವಾದಂತಹ ವಾರ್. ಈ ವಾರ್ನ ಸಂದರ್ಭದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ತೀರಾ ವೈಯಕ್ತಿಕವಾಗಿ ಆ ಲಕ್ಷ್ಮಣ ರೇಖೆಯ ಮಿತಿಗಿಂತಾನು ಕೆಳಗಡೆ ಹೋಗಿ ತುಚ್ಛವಾಗಿ ವಿಜಯಲಕ್ಷ್ಮಿ ಅವರ ಬಗ್ಗೆ, ಈವನ್ ಕಿಚ್ಚ ಸುದೀಪ್ ಅವರ ಬಗ್ಗೆ ಕೆಟ್ಟದಾಗಿ ಕಾಮೆಂಟ್ಗಳನ್ನ ಹಾಕೋದು, ಪೋಸ್ಟ್ಗಳನ್ನ ಹಾಕೋದು ಎರಡೂ ಕಡೆಯಿಂದ ಆಯ್ತು. ವಿಜಯಲಕ್ಷ್ಮಿ ಅವರು ಈಗ ಇದರ ವಿರುದ್ಧ ಸ್ಟ್ರಿಕ್ಟ್ ಆಕ್ಷನ್ಗೆ ಮುಂದಾಗಿದ್ದಾರೆ. ನೇರವಾಗಿ ಸೈಬರ್ ಠಾಣೆಯ ಮೆಟ್ಟಿಲೇರಿದ್ದಾರೆ. 15 ಇನ್ಸ್ಟಾ ಐಡಿಗಳ ವಿರುದ್ಧ ದರ್ಶನ್ ಪತ್ನಿ ದೂರನ್ನ ಕೊಟ್ಟಿದ್ದಾರೆ. 150ಕ್ಕೂ ಹೆಚ್ಚು ಕಾಮೆಂಟ್ಗಳ ವಿರುದ್ಧ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಆವತ್ತು ನಟಿ ರಮ್ಯಾಗಾಗಿದ್ದು ಇದೇನೆ. ಹಾಗಾಗಿ ಅವರು ಕಂಪ್ಲೇಂಟ್ ಅನ್ನ ಕೊಟ್ಟರು. ಅದರ ವಿರುದ್ಧ ಆಕ್ಷನ್ ಕೂಡ ಆಯಿತು. ಆ ಕ್ರಮ ಇನ್ನೂ ಕೂಡ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಮತ್ತೊಂದು ಕಡೆ ಈಗ ವಿಜಯಲಕ್ಷ್ಮಿ ಅವರ ಸರದಿ. ಈ ಕಿಚ್ಚ ಹೊತ್ತಿಸಿದಂತಹ ಕಿಚ್ಚಿನಿಂದ ಶುರುವಾದಂತಹ ಫ್ಯಾನ್ ವಾರ್ ಏನಿದೆ, ಆ ಫ್ಯಾನ್ ವಾರ್ನ ಸಂದರ್ಭದಲ್ಲಿ ವಿಜಯಲಕ್ಷ್ಮಿ ಅವರಿಗೆ ತೀರಾ ವೈಯಕ್ತಿಕವಾಗಿ ವಾಗ್ದಾಳಿಗಳನ್ನ ಮಾಡುವಂತಹ ಕೆಲಸ ಆಯಿತು. ಅಶ್ಲೀಲವಾದಂತಹ ಕಾಮೆಂಟ್ಗಳನ್ನ ಹಾಕುವಂತಹ ಕೆಲಸ ಆಯಿತು. ಟ್ರೋಲ್ಗಳನ್ನ ಮಾಡುವಂತಹ ಕೆಲಸ ಆಯಿತು. ಈಗ ವಿಜಯಲಕ್ಷ್ಮಿ ಕಾನೂನಾತ್ಮಕ ಸಮರಕ್ಕೆ ಮುಂದಾಗಿದ್ದಾರೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ನೀಡ್ತಾ ಹೋಗ್ತಾರೆ. ಚಂದ್ರಶೇಖರ್, 15 ಇನ್ಸ್ಟಾ ಅಕೌಂಟ್ ಜೊತೆಗೆ 150ಕ್ಕೂ ಹೆಚ್ಚು ಕಾಮೆಂಟ್ಗಳ ವಿರುದ್ಧ ಕಂಪ್ಲೇಂಟ್. ದೂರಿನಲ್ಲಿ ಏನಿದೆ, ಯಾವ ರೀತಿಯಾಗಿ ನ್ಯಾಯಕ್ಕಾಗಿ ಆಗ್ರಹಿಸಿದ್ದಾರೆ ವಿಜಯಲಕ್ಷ್ಮಿ? ಖಂಡಿತವಾಗಿಯೂ ವಿಜಯಶ್ರೀ, ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೌತ್ 10 ಠಾಣೆಯಲ್ಲಿ ಒಂದು ದೂರನ್ನ ದಾಖಲು ಮಾಡಿರುವಂತದ್ದು ವಿಜಯಲಕ್ಷ್ಮಿ. ಏನು ಯಾವುದೇ ಒಂದು ಪೋಸ್ಟ್ ಅನ್ನ ಹಾಕಿದ್ರೆ ಸಾಕು, ಅದಕ್ಕೆ ಅಶ್ಲೀಲವಾಗಿ ಒಂದು ಕಾಮೆಂಟ್ ಗಳನ್ನ ಮಾಡ್ತಾ ಇರುವಂತಹದ್ದು, ಜೊತೆಗೆ ಕೆಲವೊಂದು ವಿಡಿಯೋಗಳನ್ನ ಶೇರ್ ಮಾಡುವಂತದ್ದು, ಈ ರೀತಿಯಾದಂತಹ ಕಾಮೆಂಟ್ಸ್ ಸಾಕಷ್ಟು ಬರ್ತಾ ಇದೆ. ಹೀಗಾಗಿ ಆ ಒಂದು 15 ಅಕೌಂಟ್ಗಳಿದ್ದಾವೆ. 15 ಅಕೌಂಟ್ಗಳ ಮೇಲೆ ಒಂದು ಕ್ರಮವನ್ನು ತಗೋಬೇಕು ಅನ್ನುವಂತ ಏನು ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರಿನಲ್ಲಿ ಉಲ್ಲೇಖ ಆಗಿರುವಂತಹದ್ದು. ಅದನ್ನ ಹೊರತುಪಡಿಸಿದ್ರೆ ಈ ಹಿಂದೆ ಏನು ಸೆಲೆಬ್ರಿಟಿಗಳಿಗೆ ಸಾಕಷ್ಟು ಈ ರೀತಿಯಾದಂತಹ ಕಿರುಕುಳ ನೀಡಿದಂತ ಆರೋಪಿಗಳನ್ನ ಬಂಧನ ಮಾಡುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ರು. ಅದೇ ನಿಟ್ಟಿನಲ್ಲಿ ಈ ಒಂದು 15 ಅಕೌಂಟ್ಗಳೇನಿದಾವೆ, ಆ 15 ಅಕೌಂಟ್ಗಳು ಫೇಕ್ ಅಕೌಂಟ್ಗಳಂತ ಹೇಳಿ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸದ್ಯಕ್ಕೆ IP ಅಡ್ರೆಸ್ ಗಳನ್ನ ಟ್ರೇಸ್ ಮಾಡಿ ಆ ಒಂದು ಆರೋಪಿಗಳ ಬಂಧನಕ್ಕೆ ಒಂದು ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ಜೊತೆಗೆ ಈ ಒಂದು ಕಂಪ್ಲೀಟ್ ಪ್ರಕರಣವನ್ನ ಸೀರಿಯಸ್ ಆಗಿ ಪರಿಗಣಿಸಿರುವಂತಹ ಸೌತ್ 10 ಏನು ಪೊಲೀಸರು ಸದ್ಯಕ್ಕೆ 15 ಇಂದ ಆಕ್ಟಿವ್ ಆಗಿರ್ತವೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕಲೆ ಆಗ್ತಾ ಇರುವಂತಹದ್ದು. ವಿಜಯಶ್ರೀ, ಥ್ಯಾಂಕ್ ಯು ಚಂದ್ರಶೇಖರ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.